ಅಯ್ಯ ವೀರಾಗ್ರಣಿಗಳೇ, ನೀವಿಬ್ಬರೂ ದೊಡ್ಡವರಿದ್ದೀರಿ. ಮಾಡಿದ ವ್ಯವಹಾರವೂ ಸ್ವಲ್ಪ ದೊಡ್ಡತನದಲ್ಲಿ ಆಗಿದೆ. 3 ಬಾರಿ ಸೇತುವೆಯನ್ನ ಕಟ್ಟುವುದಕ್ಕೆ ನಿನ್ನ ಬತ್ತಳಿಕೆಯಲ್ಲಿ ಬಾಣಗಳು ಬರಿದಾಗಲಿಲ್ಲ. ಹಾಗಿದ್ರೆ ಇರುವ ಬಾಣಗಳಲ್ಲಿ ಮತ್ತೆ 3 ಅಲ್ಲ 100 ಬಾರಿ ನಿರ್ಮಿಸುವಂತ ಸಾಮರ್ಥ್ಯ ನಿನ್ನಲ್ಲಿದೆ. ಸಾಮರ್ಥ್ಯ ಶೂನ್ಯನಾಗಿ ಹತಾಶ ಭಾವನೆಯಿಂದ ನೀನು ಅಗ್ನಿ ಪ್ರವೇಶ ಮಾಡುವುದಲ್ಲ. ಪಂಥದಲ್ಲಿ ಸೋತಿದ್ದೇನೆ, ವೀರೋಚಿತವಾಗಿಯೇ ಇದನ್ನು ಅಂತಿಮ ಗತಿ ಕಾಣಿಸಬೇಕು ಅಂತ ಸ್ಪರ್ಧೆಯಲ್ಲಿ ಪೂರ್ಣ ಮಾಡಿದಾಗಲೂ ಗೆದ್ದ ವಿಶ್ವಾಸವೇ ಇರೋದು. ಆದ್ರಿಂದ ಆದರೆ ನಿಮ್ಮಿಬ್ಬರಲ್ಲಿ ಆದ ಒಡಂಬಡಿಕೆ ಅಲ್ಲ. ನೀನಿನ್ನೊಮ್ಮೆ ಮಾಡು ಸೇತುವನ್ನು. ನೀನು ಸೇತುವೆಯನ್ನು ಕಟ್ಟಿದ್ದು ನಿಜವೇ? ರಾಮ ಸೇತುವಿನಷ್ಟೇ ಸುದೀರ್ಘವಾಗಿ ಆ ಸೇತುವೆ ಹಬ್ಬಿದೆಯೇ ಎಂಬುದನ್ನು ನಾನು ನೋಡ್ತೇನೆ. 3 ಬಾರಿ ಮುರಿದವನು ಏನಿದ್ದಾನೆ, ಅವನಿಗೆ 4ನೇ ಬಾರಿ ಮುರಿಯುವುದು ಸಾಮರ್ಥ್ಯ ಇದ್ರೆ ಕಷ್ಟ ಏನಲ್ವಲ್ಲ. ಅವನನ್ನು ಕೇಳ್ಬೇಕು. ಅವನನ್ನು ಕೇಳ್ತೇನೆ. 3 ಬಾರಿ ಕಟ್ಟಿದ ನೀನು ಅಗ್ನಿ ಪ್ರವೇಶ ಮಾಡುವುದಕ್ಕಿಂತ ಮುನ್ನ ನನ್ನ ಸಮಕ್ಷಮದಲ್ಲಿ ಇನ್ನೊಂದು ಬಾರಿ ಕಟ್ಟುವುದಕ್ಕೆ ಸಿದ್ಧ ಇದೆಯಾ? ಹೇಗೆ ಹೇಳಿ? ನಾನು ಕಟ್ಟುತ್ತೇನೆ, 1 ಸಾರಿ ಅಲ್ಲ, 3 ಸಾರಿ. ಆಗಿದ್ರೆ ಉಳ್ಕೊಳ್ಳಿ. ನೀನು 3 ಬಾರಿ ಮುರಿದಿದ್ದಲ್ಲ, ಇನ್ನೊಂದು ಬಾರಿ ಮುರಿಲಿಕ್ಕಾಗ್ತದ? ಅಥವಾ ಇವತ್ತಿನ ಶ್ರಮ ಮುಗಿಯಿತು? ಹಾಗೆ ದಿನ ಲೆಕ್ಕದಲ್ಲಿ ನಾವು ಬದುಕಿದವರೇ ಅಲ್ಲ. ಯಾಕಂದ್ರೆ ನನ್ನ ಆಯುಷ್ಯ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ರಾಮ ಅಂತ ಹೇಳಿದ್ರೆ 100 ಮುರಿತೀವಿ. ಹಾಗಾಗಿ ನಾನು ಅವನಿಗೆ ಹೇಳಿದ್ದೇನೆ, ಇದರ ಪಕ್ಕದಲ್ಲಿ ಇನ್ನೊಂದನ್ನು ಮಾಡ್ತೇನೆ ಅಂದ್ರೆ ಅದು ಯಾವುದನ್ನು ಇಡುವುದಿಲ್ಲ ಅಂತ. ಹೌದು, ನಾನು ಹೇಳಿದ್ದೆ. ನೀನು ಪಕ್ಕದಲ್ಲಿ ಮಾಡೋದು ಅಲ್ಲಲ್ಲಿ ಎಲ್ಲೆಲ್ಲಿ ಹೋಗಿದೆ ಅಂತ ನೋಡಿ ಮಾಡ್ಬೋದಿತ್ತು, ಜನರಿಗೆ ಅನುಕೂಲ ಆಗಿತ್ತು. ಆದ್ರೆ ಈಗ ನನಗನ್ನಿಸ್ತದೆ, ನೀವು ಈ ಸಾಕ್ಷಿಯ ವಿಚಾರ ಎತ್ತಿದ್ರಲ್ಲ, ನಾವು ಪಂಥ ಮಾಡುವಾಗ ಸರ್ವಸಾಕ್ಷಿಯನ್ನು ಮರೆತುವೋ ಏನೋ ಗೊತ್ತಿಲ್ಲ. ನೀವು ನಿಜ ಹೇಳ್ತೇನೆ, ನಾವು ಸಾಧ್ಯ ಆದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು, ಇನ್ನೊಬ್ಬರನ್ನು ತೆಗೆಯುವ ಕೆಲಸ ಮಾಡಿ. ನೋಡಿ, ವಿನಾಕಾರಣ ನೀನು ಕೂತಲ್ಲಿಗೆ ಬಂದು ಅವನೇ 2 ಕಲ್ಲು ಹೊಡೆದು ಕಟ್ಟು ತಿಂತ ಇದ್ದಾನೆ. ಆದ್ರೆ ನನಗನ್ನಿಸುವುದು, ಅವನ ವಯಸ್ಸಿನ ಮುಂದೆ ಅವನ ಉತ್ಸಾಹವನ್ನು ಕಂಡಾಗ ನನಗೂ ನನ್ನ ಬಾಲ್ಯ ಮರಕಳಿಸಿದ ಹಾಗಾಗಿದ್ದು. ಅದೇ ನೀನು ಹನುಮಂತನಾಗ್ಲಿಲ್ವಾ? ಹಾಗಾಗಿ ಆತ್ಮಸಾಕ್ಷಿಯನ್ನು ಕೇಳದೆ ವ್ಯವಹಾರ ಮಾಡಿದ್ವೋ ಹೇಗೆ ನಾವು ಅಂತ ಅಂದುಕೊಳ್ತಾ ಇದ್ದೇವೆ. ಬೇಸರ ಪಟ್ಕೊಳ್ಬೇಡ, ಈಗ ಆತ್ಮ ಬಂದಿದೆ ಅಂತ ತಿಳಿ. ಹೌದಲ್ವಾ? ನನ್ನಲ್ಲಿ ಪರಮಾತ್ಮನನ್ನೇ ಕಂಡುಬಿಡು ನೀನು. ಅಲ್ಲ, ನಮಗೆ ಜಗತ್ತಿನ ಪ್ರತಿ ಸಂಗತಿಯಲ್ಲಿ ಅವನನ್ನೇ ಕಾಣಬಹುದಾದಂಥ ಉಪದೇಶವೂ ಉಂಟು, ಅಧ್ಯಯನವೂ ಉಂಟು ಆ ರೀತಿಯದ್ದು. ಈಗ ನೀವಿಬ್ಬರೂ ನನ್ನಲ್ಲಿ ಆ ಸ್ಥಿತಿಯನ್ನು ಕಾಣ್ತೀರಿ ಅಂತ ಆದ್ರೆ ದುರಂತ ಆಗೋದಿಲ್ಲ, ಸುಖಾಂತವೇ ಆಗ್ತದೆ. ಹೌದಾ? ನಿನಗಂತೂ ದುರಂತ ಮಾಡ್ಬೇಕಂತ ಇಲ್ವಲ್ಲ? ಇಲ್ಲಪ್ಪ, ಅವನಿಗೂ ಇಲ್ವಂತ. ಆದ್ರಿಂದ ಹಾಗಿದ್ರೆ ನಿಮ್ಮ ಈ ಹಿಂದಿನ ಸ್ಪರ್ಧೆಯನ್ನು ಮರೆತು ಬಿಡಿ, ನಿಜವಾದ ಸ್ಪರ್ಧೆ ಈಗ ಆರಂಭ ಆಗ್ಬೋದಾ? ಅಲ್ಲ, ಸ್ಪರ್ಧೆ ಇದ್ರು ನಿಯಮ ಮರೆಯಲಿಕ್ಕೆ ಆಗುದಿಲ್ಲ. ಅಂದ್ರೆ ಎಷ್ಟು ಸಾರಿ ಅಂತ ಬೇಕಲ್ಲ? ಒಂದೇ ಬಾರಿ. ಹೌದಾ? 1 ಬಾರಿಗೆ ನೀನು ಕಟ್ಟಿದ ಸೇತುವೆಯನ್ನು ಮುರಿದ್ರೆ ಅಗ್ನಿ ಪ್ರವೇಶ ಮಾಡು, ನಾನೇ ಮುಂದಿನದ್ದನ್ನು